ಮುಂಗಾರು ಮಳೆ ಆರಂಭವಾಗಿದ್ರೂ ಬಾರದ ಮಳೆ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರ ಉಂಟಾಗಿದೆ. ಸರ್ಕಾರ ಹಳ್ಳಿಗಳ ಕುಡಿಯುವ ನೀರಿನ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾ ಇದ್ರೂ ಯೋಜನೆಗಳ ಸಮರ್ಪಕ ಅನುಷ್ಠಾನವಾಗದ ಕಾರಣ ಗ್ರಾಮಸ್ಥರು ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಇದು ಮೊಳಕಾಲ್ಮೂರು ತಾಲೂಕಿನ ಬೀಚಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಗಲಹಳ್ಳಿ ಗ್ರಾಮದ ಜನರ ಅಳಲು. ಇದು ನಿನ್ನೆ ಮೊನ್ನೆಯ ಸಮಸ್ಯೆಯಲ್ಲ. ಕಳೆದ 2 ತಿಂಗಳಿನಿಂದ ಗ್ರಾಮಸ್ಥರು ಹನಿ ನೀರಿಗೂ ಪರದಾಡುತ್ತಿದ್ದು, ಗ್ರಾಮದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಏಕೈಕ ನಲ್ಲಿಯ ಬಳಿ ಸರದಿ ಸಾಲಿನಲ್ಲಿ ನಿಂತು ನೀರು ತಂದುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಗ್ರಾಮವು ತಾಲೂಕಿನ ಯಾವುದೋ ದೂರದ ಕುಗ್ರಾಮವಲ್ಲ, ರಾಜ್ಯ ಹೆದ್ದಾರಿ ಹಾದು ಹೋಗಿರುವ ಪ್ರಮುಖ ಗ್ರಾಮವಾಗಿದ್ದರೂ ಕುಡಿಯುವ ನೀರಿನ ಸಮಸ್ಯೆಯಿಂದ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮನೆ ಮಂದಿಗೆ ಬೇಕಾಗುವಷ್ಟು ನೀರು ಹೊತ್ತು ತರುವುದು ಕಷ್ಟವಾಗಿರುವುದರಿಂದ ಇಲ್ಲಿನ ಜನರು ಮನೆಗೊಂದು ತಳ್ಳುಗಾಡಿ ಖರೀದಿಸಿಕೊಂಡಿದ್ದಾರೆ. ಒಂದೆರಡು ಕೊಡಗಳಲ್ಲಿ ತಂದ ನೀರು ಸಾಕಾಗದ ಕಾರಣ ತಳ್ಳುಗಾಡಿಯೇ ಇವರ ಜೀವನ ಅವಿಭಾಜ್ಯ ಅಂಗವಾಗಿದೆ. ಪ್ರಸ್ತುತ ಶಾಲೆಗಳಿಗೆ ರಜೆ ಇರುವುದರಿಂದ ಮಕ್ಕಳು ತಳ್ಳುಗಾಡಿನಲ್ಲಿ ನೀರು ತಂದುಕೊಳ್ಳುತ್ತಾರೆ. ಪೋಷಕರು ಕೂಲಿ ಕೆಲಸಕ್ಕೆ ತೆರಳುತ್ತಿದ್ದಾರೆ. ಆದರೆ ಶಾಲೆಗಳು ಆರಂಭವಾದ ಬಳಿಕ ಮಕ್ಕಳು ಶಾಲೆಗೆ ಹೋಗುತ್ತಾರೆ. ಮಕ್ಕಳ ಬದಲಾಗಿ ಪೋಷಕರೇ ಕೆಲಸ ಬಿಟ್ಟು ದಿನಪೂರ್ತಿ ನೀರು ತರುವ ಸ್ಥಿತಿ ಎದುರಾಗಲಿದೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ವಾರಕ್ಕೆ ಕೇವಲ 2 ಬಾರಿ ಮಾತ್ರ ಈ ನಲ್ಲಿಯಲ್ಲಿ ನೀರು ಸರಬರಾಜಾಗುತ್ತದೆ. ಅದು ನಲ್ಲಿಯಲ್ಲಿ ಜಿನುಗುವ ನೀರನ್ನ ಕಾಯುತ್ತಾ ಗಂಟೆಗಟ್ಟಲೆ ನಿಲ್ಲಬೇಕಾಗುತ್ತದೆ. ಸ್ಥಳೀಯ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿಲ್ಲ. ಚುನಾವಣೆ ಸಮಯದಲ್ಲಿ ಮಾತ್ರ ಜನಪ್ರತಿನಿಧಿಗಳು ಗ್ರಾಮಕ್ಕೆ ಬರುತ್ತಾರೆ, ನಂತರ ನಮ್ಮ ಸಂಕಷ್ಟ ಕೇಳುವವರೇ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ನೀರಿನ ನಲ್ಲಿಯು ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಇರುವುದರಿಂದ ನೀರು ಜೀವ ಕೈಯಲ್ಲಿಟ್ಟುಕೊಂಡೇ ರಸ್ತೆ ದಾಟಿ ನೀರು ಹೊತ್ತು ತರುತ್ತಿದ್ದಾರೆ. ಪ್ರತಿದಿನ ನೂರಾರು ವಾಹನಗಳು ಸಂಚರಿಸುವ ಈ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದರೆ ಹೊಣೆ ಯಾರು ಎನ್ನುವ ಪ್ರಶ್ನೆಗಳು ಗ್ರಾಮಸ್ಥರು ಅಧಿಕಾರಿಗಳ ಮುಂದಿಟ್ಟಿದ್ದಾರೆ. ಗ್ರಾಮಕ್ಕೆ ಇರುವ ಏಕೈಕ ಮೋಟಾರ್ ಸುಟ್ಟು ಹೋಗಿದ್ದು, ಅದನ್ನು ದುರಸ್ತಿ ಮಾಡಿಸುತ್ತೇವೆ ಎಂದು ಅಧಿಕಾರಿಗಳು ಕಳೆದ 2 ತಿಂಗಳಿನಿಂದ ಹೇಳುತ್ತಲೇ ಇದ್ದಾರೆ. ಆದರೆ ಮೋಟಾರ್ ಆಗಾಗ ಕೆಡುವುದರಿಂದ ನೀರಿನ ಸಮಸ್ಯೆ ಶಾಶ್ವತವಾಗಿ ಕಾಡುತ್ತಿದೆ. ಜನರ ಪರಿಸ್ಥಿತಿ ಹೀಗಿದ್ದರೆ ದನಕರುಗಳ ಪರಿಸ್ಥಿತಿ ಹೇಳತೀರದು ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ಹೊರಹಾಕಿದ್ದಾರೆ. ಒಟ್ಟಿನಲ್ಲಿ ಮೊಳಕಾಲ್ಮೂರು ತಾಲೂಕಿನ ಬೀಚಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಗಲಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಖಾಲಿ ಕೊಡಗಳು ಮತ್ತು ತಳ್ಳುಗಾಡಿಗಳೊಂದಿಗೆ ಕಿಲೋಮೀಟರ್ಗಳಷ್ಟು ದೂರ ಅಲೆದಾಡುವ ದುಸ್ಥಿತಿ ನಿರ್ಮಾಣವಾಗಿದ್ದು, ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಸಮಸ್ಯೆ ಬಗೆಹರಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.